ಜೈ ಗುರುದೇವ್. ಇವತ್ತಿನ ಈ ನಮ್ಮ ಆಳವಾದ ಸಂವಾದಕ್ಕೆ ಸ್ವಾಗತ. ನಾವು ಸಾಮಾನ್ಯವಾಗಿ ಯೋಚಿಸ್ತೀವಿ ಅಲ್ವಾ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬಹಳ ದೊಡ್ಡ ನಾಯಕನಾಗ್ತಾನೆ, ಜವಾಬ್ದಾರಿ ತಗೊಳ್ತಾನೆ, ಆದರೆ ಇನ್ನೊಬ್ಬ ತೀರಾ ಸ್ವಾರ್ಥಿಯಾಗಿರ್ತಾನೆ. ಇದು ಬರೀ ಅವರ ಮನಸ್ಥಿತಿ ಅಂತ. ಹೌದು, ನಾವದನ್ನ ಬರೀ ಸೈಕಾಲಜಿ ಅಂತ ಅನ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಆದರೆ ಇವತ್ತಿನ ನಮ್ಮ ಈ ಡೀಪ್ ಡೈವಲ್ಲೇ ನಾವು ಸ್ವಾಮಿ ವಿಜಯಾನಂದ ಗುರೂಜಿಯವರ ದೈವ ಶಕ್ತಿ ಅಥವಾ ಡಿವೈನ್ ಎನರ್ಜಿ ಅನ್ನೋ ಪುಸ್ತಕದ ಮೂಲ ಮಾಹಿತಿಗಳನ್ನು ಬಿಡಿಸಿ ನೋಡಲಿದ್ದೇವೆ. ಇದು ಕೇವಲ ನಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಮಾತ್ರ ಮಾತಾಡಲ್ಲ. ನಿಜ. ನಮ್ಮ ಬೆನ್ನುಹುರಿಯಲ್ಲಿ ಹರಿಯುವ ಶಕ್ತಿಯ ನಿಖರ ಅಳತೆ ನಮ್ಮ ವ್ಯಕ್ತಿತ್ವವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ಇದು ತೆರೆದಿಡುತ್ತೆ. ಸೊ ಲೆಟ್ಸ್ ಅನ್ಪ್ಯಾಕ್ ದಿಸ್. ಖಂಡಿತ. ನಮ್ಮ ದೇಹಕ್ಕೆ ಬದುಕಲು ಒಟ್ಟಾರೆ ಒಂದು ಶಕ್ತಿ ಬೇಕು ಅನ್ನೋದು ನಮಗೆಲ್ರಿಗೂ ಗೊತ್ತು. ಆದರೆ ಲೇಖಕರು ಇಲ್ಲಿ ಶಕ್ತಿಯನ್ನ ನಿರ್ದಿಷ್ಟ ಕೆಲಸಗಳಿಗೆ ನಿರ್ದಿಷ್ಟ ಶಕ್ತಿಯಿಂದ ಬಹಳ ಸೂಕ್ಷ್ಮವಾಗಿ ವಿಭಜಿಸಿದ್ದಾರೆ ಅಲ್ವಾ? ಹೌದು. ನಾವು ಯಾವಾಗ್ಲೂ ಶಕ್ತಿ ಅಥವಾ ಎನರ್ಜಿ ಅಂದ್ರೆ ಅದೊಂದು ಅಖಂಡ ವಸ್ತು ಅಂತ ಅನ್ಕೊಳ್ತೀವಿ. ಆದ್ರೆ ಮೂಲಗಳ ಪ್ರಕಾರ ನಮ್ಮ ದೇಹದ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಸಣ್ಣ ಫಂಕ್ಷನ್ಗೂ ಪ್ರತ್ಯೇಕವಾದ ಶಕ್ತಿಯ ರೂಪಾಂತರ ಬೇಕಾಗುತ್ತೆ. ಓಕೆ, ಪ್ರತ್ಯೇಕ ಶಕ್ತಿ ಅಂದ್ರೆ? ಉದಾಹರಣೆಗೆ ನೋಡಿ, ನಮ್ಮ ಕಣ್ಣಿನಿಂದ ನೋಡ್ಬೇಕು ಅಂದ್ರೆ ಕೇವಲ ಕಣ್ಣಿನ ರಚನೆ ಇದ್ರೆ ಸಾಲ್ದು. ಅಲ್ಲಿ ಬೆಳಕಿನ ಶಕ್ತಿ ಲೈಟ್ ಎನರ್ಜಿ ಕೆಲಸ ಮಾಡ್ಬೇಕು. ಕಿವಿಗೆ ಶಬ್ದ ಶಕ್ತಿ, ನಾಲಿಗೆಗೆ ರುಚಿ ಶಕ್ತಿ, ಮತ್ತೆ ತಿಂದ ಆಹಾರ ಜೀರ್ಣ ಆಗೋಕೆ ರಾಸಾಯನಿಕ ಶಕ್ತಿ ಬೇಕು. ಅರೆ ಹೌದಲ್ಲ. ಅಷ್ಟೇ ಅಲ್ಲ, ಇಡೀ ದೇಹದ ಉಷ್ಣತೆಯನ್ನು ಕಾಪಾಡ್ಕೊಡೋಕೆ ಉಷ್ಣಶಕ್ತಿ ಕೂಡ ಬೇಕು. ಸೊ ನಮ್ಮ ಇಂದ್ರಿಯಗಳು ಬರೀ ಉಪಕರಣಗಳು, ಲೈಕ್ ಟೂಲ್ಸ್. ಅವು ಕೆಲಸ ಮಾಡೋಕೆ ಹಿಂದಿನಿಂದ ಈ ಬೇರೆ ಬೇರೆ ಶಕ್ತಿಗಳ ಸಪ್ಲೈ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರ್ಬೇಕು. ಇದನ್ನ ಕೇಳಿದ್ದಾಗ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಸ್ಮಾರ್ಟ್ ಫೋನಿನ ಬ್ಯಾಟರಿ ಮತ್ತೆ ಅದರ ಪವರ್ ಮ್ಯಾನೇಜ್ಮೆಂಟ್. ಒಳ್ಳೆ ಹೋಲಿಕೆ ಅಲ್ವಾ? ನಮ್ಮ ಫೋನಿನಲ್ಲಿ ಸ್ಕ್ರೀನ್ ಬೆಳಗಲು ಒಂದು ನಿರ್ದಿಷ್ಟ ಪವರ್ ಬೇಕು, ಸ್ಪೀಕರ್ ಸದ್ದು ಮಾಡಲು ಇನ್ನೊಂದು ರೀತಿಯ ಪವರ್ ಬೇಕು, ಮತ್ತೆ ಒಳಗಿರುವ ಆ ಪ್ರೊಸೆಸರ್ ಹೈ ಸ್ಪೀಡಲ್ಲಿ ಕೆಲಸ ಮಾಡಲು ಬ್ಯಾಟರಿಯಿಂದ ಮತ್ತೊಂದು ರೀತಿಯ ಹರಿವು ಬೇಕಾಗತ್ತೆ. ಖಂಡಿತ ಹೌದು. ಬ್ಯಾಟರಿ ಒಂದೇ, ಆದರೆ ಅದು ಬೇರೆ ಬೇರೆ ಹಾರ್ಡ್ವೇರ್ಗಳಿಗೆ ಬೇರೆ ಬೇರೆ ರೂಪದಲ್ಲಿ ಹಂಚ್ಕೊಡುತ್ತೆ. ನಮ್ಮ ದೇಹನೂ ಲೈಕ್ ಒಂದು ಅತ್ಯಂತ ಸಂಕೀರ್ಣವಾದ ಪವರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ದಾಗೆ ಇದೆ. ಎಕ್ಸಾಕ್ಟ್ಲಿ. ಆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಹೋಲಿಕೆ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಆ ಮ್ಯಾನೇಜ್ಮೆಂಟ್ನಲ್ಲಿ ಎಲ್ಲಿಯಾದ್ರೂ ಏರುಪೇರಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನಾಗತ್ತೆ ಅನ್ನೋದನ್ನೇ ಲೇಖಕರು ಅಸಮತೋಲನ ಅಥವಾ ಈಕ್ವಿಲಿಬ್ರಿಯಂ ಕಳ್ಕೊಳ್ಳೋದು ಅಂತಾರೆ. ಓಹೋ, ಓಕೆ. ದೇಹದಲ್ಲಿ ಯಾವ ಶಕ್ತಿ ಎಷ್ಟು ಪ್ರಮಾಣದಲ್ಲಿ ಇರ್ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇದ್ದಾಗ ಅದು ಆರೋಗ್ಯ. ಆದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಶಕ್ತಿ ಮಿತಿಮೀರಿದಾಗ ಅಥವಾ ತೀರಾ ಕಡಿಮೆಯಾದಾಗ ಕಾಯಿಲೆಗಳು ಶುರುವಾಗ್ತವೆ. ಈಗ ಜ್ವರ ಬರೋದು ಕೂಡ ಈ ಶಕ್ತಿಯ ಇಂಬ್ಯಾಲೆನ್ಸ್ ಇಂದನಾ? ಹೌದು. ದಿಢೀರನೆ ಒಂದು ಶಕ್ತಿ ಮಿತಿಮೀರಿ ಹೆಚ್ಚಾದಾಗ ದೇಹ ಅದನ್ನ ಹೊರಹಾಕಲು ಹೆಣಗಾಡುತ್ತೆ. ಇದೇ ಆ ತೀವ್ರ ಜ್ವರ ಅಥವಾ ಉರಿಯೂತ. ಇದನ್ನ ಲೇಖಕರು ಅಲ್ಪಾವಧಿಯ ತರುಣ ವ್ಯಾಧಿಗಳು ಅಥವಾ ಅಕ್ಯೂಟ್ ಡಿಸೀಸಸ್ ಅಂತ ಅಂತಾರೆ. ಅರ್ಥ ಆಯ್ತು, ಶಾರ್ಟ್ ಟರ್ಮ್ ಕಾಯಿಲೆಗಳು. ಅದೇ ರೀತಿ ಶಕ್ತಿಯ ಕೊರತೆ ದೀರ್ಘಕಾಲದವರೆಗೆ ಕಂಟಿನ್ಯೂ ಆದ್ರೆ ಒಳಗಿನ ಅಂಗಾಂಗಗಳು, ಆ ಆರ್ಗನ್ಸ್ ಫಂಕ್ಷನ್ ಕುಗ್ಗಿ ಹೋಗುತ್ತೆ. ಅದು ದೀರ್ಘಕಾಲಿಕ ವ್ಯಾಧಿ ಅಥವಾ ಕ್ರಾನಿಕ್ ರೋಗಗಳಾಗಿ ಬದಲಾಗುತ್ತೆ. ನಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಮೂಲಭೂತವಾಗಿ ಕಡಿಮೆಯಾದ ಪವರ್ ಅನ್ನ ಬೂಸ್ಟ್ ಮಾಡೋದು ಮತ್ತೆ ಓವರ್ಲೋಡ್ ಆದ ಪವರ್ ಅನ್ನ ತಗ್ಗಿಸುವ ಪ್ರಕ್ರಿಯೆ ಅಷ್ಟೇ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈಗ ಫೋನ್ನಲ್ಲಿ ಪವರ್ ಹರಿಯಲು ಒಳಗಡೆ ವೈರ್ಗಳು, ಸರ್ಕ್ಯೂಟ್ಗಳು ಇರುತ್ತೆ. ನಮ್ಮ ದೇಹದಲ್ಲಿ ಈ ಬೇರೆ ಬೇರೆ ರೀತಿಯ ಶಕ್ತಿಗಳು ಆ ಬೆಳಕಿನ ಶಕ್ತಿ, ಉಷ್ಣ ಶಕ್ತಿ ಇವೆಲ್ಲ ಫಿಸಿಕಲ್ ಆಗಿ ಹರಿಯೋದು ಹೇಗೆ? ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳ ಮೂಲಕನೋ? ಇಲ್ಲ, ರಕ್ತನಾಳಗಳ ಮೂಲಕ ಅಲ್ಲ. ಇಲ್ಲಿಯೇ ನಾವು ಆ ಎರಡನೇ ಮೂಲದ ಸೆಕೆಂಡ್ ಸೋರ್ಸ್ನ ಅತ್ಯಂತ ಆಳವಾದ ಮಾಹಿತಿಯ ಕಡೆ ಗಮನ ಹರಿಸ್ಬೇಕು. ಓಕೆ, ಹೇಳಿ. ಈ ಶಕ್ತಿ ಕೇವಲ ರಕ್ತನಾಳಗಳ ಮೂಲಕ ಹರಿಯಲ್ಲ, ಬದಲಾಗಿ ನಮ್ಮ ದೇಹದಲ್ಲಿ 72,000 ನಾಡಿಗಳ ಒಂದು ಜಾಲ ಇದೆ, ಒಂದು ನೆಟ್ವರ್ಕ್ ಇದೆ ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ. 72,000? ಹೌದು. ಈ ನಾಡಿಗಳು ನಮ್ಮ ಸಾಮಾನ್ಯ ಫಿಸಿಕಲ್ ನರಗಳಿಗಿಂತ ಭಿನ್ನವಾಗಿವೆ. ಇವು ಪ್ರಾಣಶಕ್ತಿ ಅಥವಾ ಸೂಕ್ಷ್ಮಶಕ್ತಿ ಹರಿಯುವ ವಾಹಿನಿಗಳು. ಈ ಎಲ್ಲಾ ನಾಡಿಗಳು ಇಡೀ ದೇಹವನ್ನು ವ್ಯಾಪಿಸಿ ಫೈನಲ್ ಆಗಿ ಬೆನ್ನುಹುರಿಗೆ ಸ್ಪೈನಲ್ ಕಾರ್ಡ್ಗೆ ಬಂದು ಸೇರ್ಕೊಳ್ತವೆ. ಓ,
ಅಂದ್ರೆ ಬೆನ್ನುಹುರಿಯಲ್ಲಿ ಮೇನ್ ಲೈನ್ ಇದ್ದ ಹಾಗೆ. ಹೌದು, ಬೆನ್ನುಹುರಿ ಒಂದು ರೀತಿಯ ಮೇನ್ ಟ್ರಂಕ್ ಲೈನ್ ಅಥವಾ ಹೈವೇ ಇದ್ದಾಗೆ. ಅಲ್ಲಿಂದಲೇ ಸಂಪೂರ್ಣ ಕಮ್ಯುನಿಕೇಷನ್ ನಮ್ಮ ಮೆದುಳಿನವರೆಗೆ ನಡೆಯುತ್ತೆ. ಓಕೆ, ಸೊ ಬೆನ್ನುಹುರಿ ಮೇನ್ ಹೈವೇ ಮತ್ತೆ ಈ ನಾಡಿಗಳು ಸಣ್ಣ ಸಣ್ಣ ರಸ್ತೆಗಳು ಅಂತ ಇಟ್ಕೊಳ್ಳೋಣ. ಆದರೆ ನಾವು ಓದಿದೀವಿ, ಈ ನಾಡಿಗಳು ಬೆನ್ನುಹುರಿಯಲ್ಲಿ ಸೇರುವ ಜಾಗದಲ್ಲಿಯೇ 6 ಪ್ರಮುಖ ಚಕ್ರಗಳು ಇವೆ ಅಂತ. ನಿಜ. ಆ 6 ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತೆ ಆಜ್ಞಾಚಕ್ರ. ನನಗಿರೋ ಕನ್ಫ್ಯೂಷನ್ ಏನಂದ್ರೆ, ನಮ್ಮ ಮೆದುಳೇ ಎಲ್ಲ ಇನ್ಪುಟ್ ಮತ್ತು ಔಟ್ಪುಟ್ ಕಂಟ್ರೋಲ್ ಮಾಡುವಾಗ ಈ ಬೆನ್ನುಹುರಿಯಲ್ಲಿರೋ ಚಕ್ರಗಳ ಕೆಲಸ ಏನು? ಇವು ಸುಮ್ಮನೆ ಎನರ್ಜಿ ಪಾಸಾಗೋ ಟೋಲ್ ಗೇಟ್ಗಳ? ಅಥವಾ ಡೇಟಾ ಸ್ಟೋರೇಜ್ ಕೇಂದ್ರಗಳ ತರ ಕೆಲಸ ಮಾಡ್ತಾ? ಹೌದು, ನಿಮ್ಮ ಡೇಟಾ ಸ್ಟೋರೇಜ್ ಹೋಲಿಕೆ ಪರ್ಫೆಕ್ಟ್. ಅವುಗಳನ್ನ ಬರೀ ಟೋಲ್ಗೇಟ್ ಅನ್ನೋಕೆ ಆಗಲ್ಲ. ಅವು ಶಕ್ತಿಯನ್ನ ಪ್ರಾಸೆಸ್ ಮಾಡುವ ಮತ್ತು ಶೇಖರಿಸಿಡುವ ಅತ್ಯಂತ ಪ್ರಬಲವಾದ ಕೇಂದ್ರಗಳು. ವಾವ್, ಓಕೆ. ನಾವು ಮಾಡುವ ಪ್ರತಿಯೊಂದು ಆಲೋಚನೆ, ಆಡುವ ಮಾತು ಮತ್ತೆ ಮಾಡುವ ಕೆಲ್ಸ, ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಕರ್ಮ ಒಂದು ನಿರ್ದಿಷ್ಟ ವೈಬ್ರೇಷನ್ ಅಥವಾ ಕಂಪನವನ್ನ ಹುಟ್ಟುಹಾಕುತ್ತೆ. ಆ ಕಂಪನ ಈ ನಾಡಿಗಳ ಮೂಲಕ ಹರಿದು ಅದರ ಗುಣಕ್ಕೆ ತಕ್ಕಂತೆ ಆ 6 ಚಕ್ರಗಳಲ್ಲಿ ಯಾವುದಾದರೂ ಒಂದರಲ್ಲಿ ಹೋಗಿ ಸ್ಟೋರ್ ಆಗತ್ತೆ. ಅಂದ್ರೆ ಒಂದು ಸಿಂಪಲ್ ಆಲೋಚನೆ ಕೂಡ ನಾಡಿಗಳ ಮೂಲಕ ಹರಿಯುವಾಗ ಸೂಕ್ಷ್ಮ ಶಕ್ತಿಯಾಗಿ ರೂಪಾಂತರಗೊಂಡು ಚಕ್ರದಲ್ಲಿ ಲಾಕ್ ಆಗತ್ತೆ. ಒಂದು ನಿಮಿಷ ವೇಟ್. ಇದರರ್ಥ ನಾವು ತುಂಬ ಕೋಪದಿಂದ ಅಥವಾ ಸ್ವಾರ್ಥದಿಂದ ಏನಾದರೂ ಯೋಚನೆ ಮಾಡಿದ್ರೆ ಅದರಿಂದ ಉತ್ಪತ್ತಿಯಾಗುವ ಎನರ್ಜಿಯ ಕೆಮಿಸ್ಟ್ರಿಯೇ ಬೇರೆ, ಮತ್ತೆ ಅದು ಯಾವುದೋ ಒಂದು ನಿರ್ದಿಷ್ಟ ಚಕ್ರದಲ್ಲಿ ಹೋಗಿ ಸ್ಟೋರ್ ಆಗುತ್ತಾ? ಖಂಡಿತ ಆಗುತ್ತೆ. ಹಾಗಾದ್ರೆ ಆ ಚಕ್ರದ ಅಳತೆ ಅಥವಾ ಕೆಪಾಸಿಟಿ ಈ ಎನರ್ಜಿಯಿಂದ ಡಿಸ್ಟರ್ಬ್ ಆಗುತ್ತಾ, ಬದಲಾಗುತ್ತಾ? ನಿಖರವಾಗಿ. ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದ ನೈಸರ್ಗಿಕ ಸೈಜ್ ಅಥವಾ ಅಳತೆ ಇರುತ್ತೆ. ನಾವು ನೆಗೆಟಿವ್ ಕರ್ಮಗಳನ್ನ ಮಾಡಿದಾಗ ಆಯಾ ಚಕ್ರಗಳಲ್ಲಿ ಈ ನಕಾರಾತ್ಮಕ ಶಕ್ತಿ ಬ್ಲಾಕ್ ಆಗ್ತಾ ಹೋಗುತ್ತೆ. ಓಹೋ. ಇದು ಆ ಚಕ್ರದ ಅಳತೆಯನ್ನ ವಿಕಾರಗೊಳಿಸುತ್ತೆ. ಆ ಅಸಮತೋಲನವೇ ನಮಗೆ ದೈಹಿಕ ಮತ್ತೆ ಮಾನಸಿಕ ಕಾಯಿಲೆಗಳಾಗಿ ಹೊರಹೊಮ್ಮೋದು. ಮತ್ತೆ ಪಾಸಿಟಿವ್ ಎನರ್ಜಿ ಮೂಲಕ ಆ ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡಿ ಚಕ್ರವನ್ನ ತನ್ನ ಮೂಲ ಅಳತೆಗೆ ತರೋದೇ ನಿಜವಾದ ಬ್ಯಾಲೆನ್ಸಿಂಗ್. ಹೇರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಈಗ ಅರ್ಥ ಆಗ್ತಿದೆ, ಚಕ್ರಗಳು ಕೇವಲ ಬ್ಯಾಟ್ರಿಗಳಲ್ಲ, ಅವು ನಮ್ಮ ಮನುಷ್ಯನ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಡಿಕ್ಟೇಟ್ ಮಾಡುವ ಪ್ರೊಸೆಸರ್ಗಳಿದ್ದಾಗೆ. ಹೌದು, ಎಕ್ಸಾಕ್ಟ್ಲಿ. ಶಕ್ತಿ ಯಾವ ಚಕ್ರದಲ್ಲಿ ಕೇಂದ್ರೀಕೃತವಾಗಿದೆ ಅನ್ನೋದರ ಆಧಾರದ ಮೇಲೆ ಮನುಷ್ಯನ ಜವಾಬ್ದಾರಿಯ ಲೆವೆಲ್ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಈ ಪುಸ್ತಕ ಹೇಳುತ್ತೆ. ನಾವು ಕೆಳಗಿನ ಹಂತದಿಂದಾನೇ ಶುರು ಮಾಡೋಣ. ಖಂಡಿತ. ಮೂಲಾಧಾರದಿಂದ. ಹೌದು. ಬೆನ್ನುಹುರಿಯ ತಳಭಾಗದಲ್ಲಿರುವ ಆ ಮೂಲಾಧಾರ ಚಕ್ರದಲ್ಲಿ ಶಕ್ತಿ ಪೂರ್ತಿಯಾಗಿ ಬ್ಲಾಕ್ ಆಗಿದ್ರೆ ಅಥವಾ ಅಲ್ಲಿಯೇ ಲಾಕ್ ಆಗಿದ್ರೆ ಮನುಷ್ಯನ ನಡವಳಿಕೆ ಹೇಗಿರುತ್ತೆ? ಶಕ್ತಿ ಕೇವಲ ಮೂಲಾಧಾರದಲ್ಲಿ ಬಂಧಿಯಾಗಿದ್ರೆ ಆ ವ್ಯಕ್ತಿಯ ಪ್ರಜ್ಞೆ ಬರೀ ಸರ್ವೈವಲ್ ಅಥವಾ ಮೂಲಭೂತ ಉಳಿವಿಗಾಗಿ ಮಾತ್ರ ಕೆಲಸ ಮಾಡುತ್ತೆ. ಅಂದ್ರೆ ಅವರಿಗೆ ಬೇರೆ ಯಾವ ಆಸಕ್ತಿನೂ ಇರಲ್ವಾ? ಇಲ್ಲ. ಅಂಥವರು ಸಮಾಜದಲ್ಲಿ ಯಾವುದೇ ಜವಾಬ್ದಾರಿಯನ್ನ ಹೊರಲು ರೆಡಿ ಇರಲ್ಲ. ಎಲ್ಲವೂ ತಮಗೆ ಪುಕ್ಕಟೆಯಾಗಿ ಸಿಗ್ಬೇಕು, ಯಾರಾದ್ರೂ ದಾನ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲೇ ಇರ್ತಾರೆ. ಲೇಖಕರು ಈ ಸ್ಥಿತಿಯನ್ನ ವಿವರಿಸೋಕೆ ಅಸ್ಪೃಶ್ಯನ ಜೀವನ ಸ್ಥಿತಿ ಅನ್ನೋ ರೂಪಕವನ್ನ ಬಳಸಿದ್ದಾರೆ. ಈ ಅಸ್ಪೃಶ್ಯ ಅನ್ನೋ ಪದ ಕೇಳಿದಾಗ ಒಂದು ಕ್ಷಣ ಸ್ವಲ್ಪ ಗೊಂದಲ ಆಗುತ್ತೆ ಅಲ್ವಾ? ಆಧ್ಯಾತ್ಮಿಕ ಮತ್ತು ಮಾನಸಿಕ ವಿಕಾಸದ ಬಗ್ಗೆ ಮಾತಾಡೋವಾಗ ಈ ಸಾಮಾಜಿಕ ಅಥವಾ ಐತಿಹಾಸಿಕ ವರ್ಗೀಕರಣದ ಪದ ಯಾಕೆ ಬಂತು? ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅನ್ಸಲ್ವಾ? ಅರ್ಥ ಆಗತ್ತೆ. ಆದ್ರೆ ಇದನ್ನ ನಾವು ಐತಿಹಾಸಿಕ ಮತ್ತು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ಬೇಕು ಅಷ್ಟೇ. ಲೇಖಕರು ಇಲ್ಲಿ ಯಾವುದೇ ಜನ್ಮ ಆಧಾರಿತ ಜಾತಿ ವ್ಯವಸ್ಥೆಯನ್ನ ಖಂಡಿತ ಸಮರ್ಥಿಸ್ತಿಲ್ಲ. ಓಕೆ, ಅದು ಮುಖ್ಯ. ಹೌದು. ಮನುಷ್ಯನ ಮನಸ್ಸಿನಲ್ಲಿ ಜವಾಬ್ದಾರಿಯ ವಿಸ್ತೀರ್ಣ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಅಳೆಯಲು ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದ ಆ ವೃತ್ತಿಪರ ಪದಗಳನ್ನ ಒಂದು ಮೆಟಫರ್ ಆಗಿ ಬಳಸಿದ್ದಾರೆ ಅಷ್ಟೇ. ಮೂಲಾಧಾರ ಚಕ್ರದಲ್ಲಿರುವ ವ್ಯಕ್ತಿಗೆ ತನ್ನನ್ನ ತಾನು ಪೋಷಿಸಿಕೊಳ್ಳೋ ಜವಾಬ್ದಾರಿಯೂ ಇರಲ್ಲ. ಅವನು ಸಂಪೂರ್ಣವಾಗಿ ಸಮಾಜದ ಅಂಚಿನಲ್ಲಿ ಬೇಡಿ ಬದುಕುವ ಸ್ಥಿತಿಯಲ್ಲಿರ್ತಾನೆ ಅನ್ನೋದನ್ನ ವಿವರಿಸೋಕೆ ಮಾತ್ರ ಆ ಪದ ಬಳಸಲಾಗಿದೆ. ಓಕೆ, ಫೇರ್ ಎನಫ್. ಆ ರೂಪಕವನ್ನ ಪಕ್ಕಕ್ಕಿಟ್ಟು ಕೇವಲ ಸೈಕಾಲಜಿ ಕಡೆ ಗಮನ ಹರಿಸೋಣ. ಅದು ಶೂನ್ಯ ಜವಾಬ್ದಾರಿಯ ಹಂತ. ಈಗ ನಮ್ಮ ಆ ಸ್ಮಾರ್ಟ್ಫೋನ್ ಹೋಲಿಕೆನೇ ತಗೊಳ್ಳೋದಾದ್ರೆ, ಫೋನಿನ ಬ್ಯಾಟರಿ ಕೇವಲ 1% ಇದ್ದಾಗ ಬರೀ ಬೇಸಿಕ್ ಫಂಕ್ಷನ್ ಮಾತ್ರ. ಹೌದು, ಪವರ್ ಸೇವಿಂಗ್ ಮೋಡ್ ತರ. ಕರೆಕ್ಟ್, ಆ ಥರ ಕೆಲಸ ಮಾಡುತ್ತೆ. ಆದರೆ ವ್ಯಕ್ತಿ ತನ್ನ ಸಾಧನೆಯಿಂದ ಶಕ್ತಿಯನ್ನ
ಮುಂದಿನ ಹಂತಕ್ಕೆ ಅಂದ್ರೆ ಸ್ವಾಧಿಷ್ಠಾನ ಚಕ್ರಕ್ಕೆ ಏರಿಸ್ಕೊಂಡ್ರೆ ಆಗ ಆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಯಾವ ಹೊಸ ಫೀಚರ್ ಅನ್ಲಾಕ್ ಆಗುತ್ತೆ? ಸ್ವಾಧಿಷ್ಠಾನ ಚಕ್ರಕ್ಕೆ ಶಕ್ತಿ ಬಂದಾಗ ಜವಾಬ್ದಾರಿಯ ಲೆವೆಲು ಆ 0ಯಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಆ ವ್ಯಕ್ತಿ ಈಗ ಕೇವಲ ತನ್ನ ಸ್ವಂತ ಜವಾಬ್ದಾರಿಯನ್ನ ಮಾತ್ರ ತಗೊಳ್ತಾನೆ. ಅಂದ್ರೆ ಸೆಲ್ಫಿಶ್ ಆಗ್ತಾನ? ಒಂದು ರೀತಿಯಲ್ಲಿ ಹೌದು. ತನ್ನ ಹೊಟ್ಟೆ ತುಂಬಬೇಕು, ತಾನು ಚೆನ್ನಾಗಿರ್ಬೇಕು ಅನ್ನೋದು ಮಾತ್ರ ಅವನ ಗುರಿಯಾಗಿರುತ್ತೆ. ಆದ್ರೆ ಅದಕ್ಕಾಗಿ ಅವನು ಸರಿಯಾದ ಮಾರ್ಗದಲ್ಲೇ ನಡಿಬೇಕು ಅನ್ನೋ ರೂಲ್ಸ್ ಫಾಲೋ ಮಾಡಲ್ಲ. ತನ್ಗೆ ಬೇಕಾದುದನ್ನ ಕಳ್ತನ ಮಾಡಿಯಾದ್ರೂ ಅಥವಾ ಅಡ್ಡದಾರಿಯಲ್ಲಾದ್ರೂ ಪಡೆಯೋ ಗುಣ ಬರುತ್ತೆ. ಓಹೋ. ಲೇಖಕರು ಇದನ್ನ ಶೂದ್ರನ ಸ್ಥಿತಿ ಅಂತ ಸಮೀಕರಿಸಿದ್ದಾರೆ. ಅಂದ್ರೆ ಕೇವಲ ತನ್ನ ದೈಹಿಕ ಶ್ರಮ ಮತ್ತು ಸ್ವಾರ್ಥದ ಮೇಲೆ ನಿಂತಿರುವ ಸ್ಥಿತಿ. ಅಂದ್ರೆ ಇಲ್ಲಿ ಜವಾಬ್ದಾರಿ ಇದೆ, ಆದ್ರೆ ಎಥಿಕ್ಸ್ ಇಲ್ಲ. ಎಕ್ಸಾಕ್ಟ್ಲಿ. ಶಕ್ತಿ ಇನ್ನೂ ಆ ಹೊಟ್ಟೆಯ ಅಂದ್ರೆ ಕೆಳಗಿನ ಭಾಗದಲ್ಲೇ ಆಡ್ತಾ ಇದೆ. ಅಲ್ಲಿಂದ ಶಕ್ತಿ ಸ್ವಲ್ಪ ಮೇಲೇರಿ ಮಣಿಪುರ ಚಕ್ರಕ್ಕೆ ಬಂದ್ರೆ ಆಗ ಜವಾಬ್ದಾರಿಯ ವಿಸ್ತರಣೆ ಹೇಗಿರುತ್ತೆ? ಇಲ್ಲಿ ಅವನು ತನ್ನನ್ನು ಮೀರಿ ಸ್ವಲ್ಪ ಯೋಚನೆ ಮಾಡ್ತಾನ? ಹೌದು, ಇದು ಬಹಳ ಮುಖ್ಯವಾದ ಘಟ್ಟ. ಮಣಿಪುರ ಚಕ್ರದಲ್ಲಿ ಶಕ್ತಿ ಸಕ್ರಿಯವಾದಾಗ ವ್ಯಕ್ತಿಯ ಪ್ರಜ್ಞೆ ತನ್ನಿಂದ ತನ್ನ ಕುಟುಂಬಕ್ಕೆ ವಿಸ್ತಾರ ಆಗುತ್ತೆ. ಓಹ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ಹೌದು, ಅವನು ಕೇವಲ ತನಗಾಗಿ ಮಾತ್ರ ಅಲ್ಲ, ತನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಹೊರ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಅವನಲ್ಲಿ ಎಥಿಕ್ಸ್ ಶುರುವಾಗತ್ತೆ. ಅವನು ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಲ್ಲ, ಬದಲಾಗಿ ಸನ್ಮಾರ್ಗದಲ್ಲಿ ವ್ಯಾಪಾರ ಅಥವಾ ಉದ್ಯೋಗದ ಮೂಲಕ ನ್ಯಾಯಯುತವಾಗಿ ಸಂಪಾದಿಸ್ತಾನೆ. ಇದು ಒಳ್ಳೆ ಬೆಳವಣಿಗೆ. ಹೌದು, ಯಾರಾದ್ರೂ ಅವನಿಗೆ ಒಂದು ಕೆಲ್ಸ ಒಪ್ಪಿಸಿದ್ರೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ. ಈ ಗುಣಗಳನ್ನ ಲೇಖಕರು ವೈಶ್ಯನ ಜೀವನ ಶೈಲಿ ಅಂತ ಹೋಲಿಸಿದ್ದಾರೆ. ವ್ಯಾಪಾರಿ ಗುಣ, ಕುಟುಂಬದ ಪೋಷಣೆ ಮತ್ತು ಪ್ರಾಮಾಣಿಕತೆ ಇಲ್ಲಿ ಎದ್ದು ಕಾಣುತ್ತೆ. ಇದು ನಿಜಕ್ಕೂ ಅದ್ಭುತವಾಗಿದೆ. ಅಂದ್ರೆ ಕೆಳಗಿನ 3 ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ ಮತ್ತೆ ಮಣಿಪುರ ಮನುಷ್ಯನ ಆ ಫಿಸಿಕಲ್ ಮತ್ತು ಲೌಕಿಕ ಜಗತ್ತಿನ ಕನೆಕ್ಷನ್ ಅನ್ನ ತೋರಿಸ್ತವೆ ಅಲ್ವಾ? ಹೌದು, ಪೂರ್ತಿ ಮೆಟೀರಿಯಲ್ ವರ್ಲ್ಡ್. ಶೂನ್ಯ ಜವಾಬ್ದಾರಿಯಿಂದ ಶುರುವಾಗಿ ಸ್ವಾರ್ಥಕ್ಕೆ ತಿರುಗಿ ಆಮೇಲೆ ತನ್ನ ಕುಟುಂಬದ ಜವಾಬ್ದಾರಿ ಹೊರುವ ಹಂತಕ್ಕೆ ಮನುಷ್ಯನ ಮನಸ್ಸು ಹೇಗೆ ಡೆವಲಪ್ ಆಗತ್ತೆ ಅಂತ ನಾವು ಸ್ಪಷ್ಟವಾಗಿ ನೋಡಬಹುದು. ಆದ್ರೆ ಕುಟುಂಬದ ಎಲ್ಲೇ ಮೀರಿ ಯೋಚಿಸಲು ಶುರು ಮಾಡಿದ್ರೆ ಆಗ ಶಕ್ತಿ ಮುಂದಿನ ಹಂತಕ್ಕೆ ಹೋಗುತ್ತೆ. ಅಂದ್ರೆ ಶಕ್ತಿ ಇಲ್ಲಿಂದ ಮೇಲೇರಿದಾಗ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಕೇವಲ ಲೋಕಲ್ ನೆಟ್ವರ್ಕ್ ಬಿಟ್ಟು ವೈಡ್ ಏರಿಯಾ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದಾ? ಖಂಡಿತವಾಗಿ ಹೇಳಬಹುದು. ಇಲ್ಲಿಂದಲೇ ಅಪ್ಪರ್ ಚಕ್ರಗಳ ಅಂದ್ರೆ ಉನ್ನತ ಹಂತದ ವಿಕಾಸ ಶುರುವಾಗೋದು. ಶಕ್ತಿಯು ಹೃದಯದ ಭಾಗದಲ್ಲಿರೋ ಅನಾಹತ ಚಕ್ರಕ್ಕೆ ಎಂಟ್ರಿ ಕೊಟ್ರೆ ಜವಾಬ್ದಾರಿಯ ವ್ಯಾಪ್ತಿ ಕುಟುಂಬವನ್ನ ಮೀರಿ ಇಡೀ ರಾಜ್ಯಕ್ಕೆ ಅಥವಾ ಸಮಾಜಕ್ಕೆ ವಿಸ್ತರಿಸುತ್ತೆ. ವಾವ್, ರಾಜ್ಯಮಟ್ಟದ ಜವಾಬ್ದಾರಿ. ಹೌದು, ಅಂಥವರು ತಾವು ಮಾಡೋ ಪ್ರತಿಯೊಂದು ಕೆಲಸವನ್ನ ಕೇವಲ ಡ್ಯೂಟಿ ಅಂತ ಮಾಡಲ್ಲ, ಅದರಲ್ಲಿ ಸಂಪೂರ್ಣ ಹೃದಯಪೂರ್ವಕವಾದ ಪ್ರೀತಿ ಮತ್ತೆ ಡೆಡಿಕೇಶನ್ ಇರುತ್ತೆ. ಇತರರನ್ನ ರಕ್ಷಿಸುವ, ಸಮಾಜಕ್ಕೆ ಒಳ್ಳೇದು ಮಾಡುವ ಗುಣ ಅವರಲ್ಲಿ ನ್ಯಾಚುರಲ್ ಆಗಿ ಮೂಡುತ್ತೆ. ಇದನ್ನೇ ಲೇಖಕರು ಆ ರೂಪಕಗಳಲ್ಲಿ ಹೌದು, ಲೇಖಕರು ಇದನ್ನ ಕ್ಷತ್ರಿಯನ ಗುಣ ಅಂತ ಕರೀತಾರೆ. ರಕ್ಷಣೆ ಮಾಡೋದು ಮತ್ತೆ ರಾಜ್ಯದ ಜವಾಬ್ದಾರಿ ಹೊರುವುದು ಇಲ್ಲಿನ ಮೇನ್ ಫೋಕಸ್. ಇದನ್ನ ಕೇಳಿದ್ರೆ ಇದನ್ನೇ ನಾವು ನೈಜ ನಾಯಕತ್ವ ಅಥವಾ ಟ್ರೂ ಲೀಡರ್ಶಿಪ್ ಅನ್ಬೋದಲ್ವಾ? ಒಬ್ಬ ಸಮಾಜ ಸೇವಕ ಅಥವಾ ನಾಯಕ ತನ್ನ ಸ್ವಂತ ಲಾಭವನ್ನ ಬದಿಗಿಟ್ಟು ಸಮಾಜದ ಬಗ್ಗೆ ಮಿಡಿತಿದ್ದಾನೆ ಅಂದ್ರೆ ಅವನ ಎನರ್ಜಿ ಮಣಿಪುರದಿಂದ ಅನಾಹತ ಚಕ್ರಕ್ಕೆ ಶಿಫ್ಟ್ ಆಗಿದೆ ಅಂತಲೇ ಅರ್ಥ. ಡೆಫಿನೆಟ್ಲಿ. ಇದು ಕೇವಲ ಅವನ ಆಲೋಚನೆ ಮಾತ್ರ ಅಲ್ಲ, ಅವನ ಬೆನ್ನುಹುರಿಯಲ್ಲಿ ನಡೀತಾ ಇರೋ ಭೌತಿಕ ಶಕ್ತಿಯ ಬದಲಾವಣೆ. ಇದು ನಿಜಕ್ಕೂ ಅಂದ್ರೆ ನಮಗಿರೋ ದೃಷ್ಟಿಕೋನವನ್ನೇ ಬದಲಾಯಿಸುವಂತ ವಿಷಯ. ಹೌದು, ನಾಯಕತ್ವದ ಮೂಲವಿರುವುದೇ ಈ ಅನಾಹತ ಚಕ್ರದಲ್ಲಿ. ಆದರೆ ಮನುಷ್ಯನ ವಿಕಾಸ ಅಲ್ಲಿಗೆ ಸ್ಟಾಪ್ ಆಗಲ್ಲ. ಇನ್ನು ಮುಂದೆಯೂ ಇದೆಯಾ? ಹೌದು, ಶಕ್ತಿ ಗಂಟಲಿನ ಭಾಗದಲ್ಲಿರುವ ವಿಶುದ್ಧ ಚಕ್ರಕ್ಕೆ ತಲುಪಿದಾಗ ಆ ವ್ಯಕ್ತಿಯ ಜವಾಬ್ದಾರಿಯ ಬೌಂಡ್ರಿ ರಾಜ್ಯವನ್ನ ಮೀರಿ ಇಡೀ ವಿಶ್ವಕ್ಕೆ ವ್ಯಾಪಿಸುತ್ತೆ. ಇಡೀ ಜಗತ್ತಿಗೆ? ಹೌದು, ಅಲ್ಲಿ ಯಾವುದೇ ಭೇದ ಭಾವ ಇರಲ್ಲ. ವಿಶೇಷವಾಗಿ ಈ ಹಂತದಲ್ಲಿ ವಾಕ್ಶುದ್ಧಿ ಇರುತ್ತೆ. ಅಂದ್ರೆ ಅವರು ಆಡುವ ಮಾತು ಸತ್ಯವಾಗಿರುತ್ತೆ ಮತ್ತೆ ಅದಕ್ಕೊಂದು ತೂಕ ಇರುತ್ತೆ. ಜಗತ್ತಿನಲ್ಲಿ ತನಗೆ ಏನೇ ಸಿಕ್ಕರೂ ಅದನ್ನ ಭಗವಂತನ ಪ್ರಸಾದ ಅಂತ ಅತ್ಯಂತ ವಿನಯದಿಂದ ಸ್ವೀಕರಿಸ್ತಾರೆ. ಓ, ಇದನ್ನೇ ಬ್ರಾಹ್ಮಣನ ಸ್ಥಿತಿ ಅಂತ ಹೇಳೋದಲ್ವಾ? ಹೌದು, ಈ ಶುದ್ಧತೆ ಮತ್ತು ವಿಶ್ವಪ್ರೇಮದ ಮನಸ್ಥಿತಿಯನ್ನೇ ಲೇಖಕರು ಆ ಬ್ರಾಹ್ಮಣನ ಸ್ಥಿತಿ ಅನ್ನೋ ರೂಪಕದಿಂದ ಬಣ್ಣಿಸಿದ್ದಾರೆ. ವಾಕ್ಶುದ್ಧಿ, ಗಂಟಲಿನ ಚಕ್ರ, ಆ ಕನೆಕ್ಷನ್ ಬಹಳ ಸ್ಪಷ್ಟವಾಗಿದೆ. ಇನ್ನು ಅಂತಿಮ ಹಂತ
ನಮ್ಮ ಹುಬ್ಬುಗಳ ಮಧ್ಯೆ ಇರುವ ಆ ಆಜ್ಞಾಚಕ್ರ ಹೌದು, ಅದು ಪರಮೋಚ್ಚ ಹಂತ. ಶಕ್ತಿ ಇಲ್ಲಿಗೆ ಬಂದ ತಲುಪಿದಾಗ ಮತ್ತೆ ನಮ್ಮ ಫೋನಿನ ಉಪಮೆಗೆ ಹೋಗುವುದಾದ್ರೆ ಆ ವ್ಯಕ್ತಿಗೆ ಲೈಕ್ ಅಡ್ಮಿನ್ ಪ್ರಿವಿಲೇಜಸ್ ಅಥವಾ ಕಂಪ್ಲೀಟ್ ಆಕ್ಸೆಸ್ ಸಿಗುತ್ತಾ? ಈ ಹಂತದಲ್ಲಿ ಮನುಷ್ಯನ ಪ್ರಜ್ಞೆ ಹೇಗಿರುತ್ತೆ? ಆತ ಸಾಮಾನ್ಯ ಪ್ರಪಂಚದಿಂದ ಪೂರ್ತಿಯಾಗಿ ಕಡಿದುಕೊಳ್ತಾನ? ಇಲ್ಲ, ಕಡಿದುಕೊಳ್ಳಲ್ಲ. ಆಜ್ಞಾಚಕ್ರ ಅನ್ನೋದು ಕಾಲ ಮತ್ತು ದೇಶವನ್ನ ಮೀರಿದ ಹಂತ. ಶಕ್ತಿ ಇಲ್ಲಿಗೆ ತಲುಪಿದಾಗ ಆ ವ್ಯಕ್ತಿಗೆ ಕೇವಲ ವರ್ತಮಾನ ಅಲ್ಲ, ಬದಲಾಗಿ ಭೂತ, ಭವಿಷ್ಯ, ವರ್ತಮಾನಗಳ 3 ಕಾಲಗಳ ಅರಿವು ಉಂಟಾಗುತ್ತೆ. ಇದನ್ನೇ ತ್ರೈಕಾಲ ಜ್ಞಾನ ಅನ್ನೋದು. ಅಂದರೆ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ 3 ಗೊತ್ತಿರುತ್ತಾ? ಹೌದು. ಅವರು ಸಾಮಾನ್ಯ ಪ್ರಪಂಚದಿಂದ ಕಟ್ ಆಫ್ ಆಗಲ್ಲ, ಬದಲಾಗಿ ಪ್ರಪಂಚದ ರಿಯಾಲಿಟಿ ಅಥವಾ ಅಸಲಿಯತ್ತು ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿರೋದ್ರಿಂದ ಅವರು ಸದಾ ಮೌನ ಸಾಧನೆಯಲ್ಲಿರ್ತಾರೆ. ಓ, ಅದಕ್ಕೆ ಸೈಲೆಂಟ್ ಆಗಿರ್ತಾರಾ? ಹೌದು. ಹೊರಗಿನ ಯಾವುದೇ ಗದ್ದಲಗಳು, ಎಷ್ಟೇ ಕಷ್ಟ ಬಂದ್ರೂ ಅವರನ್ನ ವಿಚಲಿತಗೊಳಿಸಲ್ಲ. ಇಂಥ ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ತಲುಪಿದವರನ್ನೇ ಲೇಖಕರು ಸಿದ್ಧಪುರುಷರು ಅಂತ ಕರೀತಾರೆ. ಭೌತಿಕ ಶರೀರದಲ್ಲಿ ಸಾಧಿಸಬಹುದಾದ ಅತ್ಯುನ್ನತ ಹಂತ ಇದು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ನಾವು ಈ ಸಂವಾದ ಶುರು ಮಾಡಿದಾಗ ಕಾಯಿಲೆಗಳನ್ನ ಗುಣಪಡಿಸುವ, ಹೆಚ್ಚು ಕಮ್ಮಿಯಾದ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಆದ್ರೆ ಈ ಆಳವಾದ ಅಧ್ಯಯನ ನಮ್ಮನ್ನ ಸಂಪೂರ್ಣವಾಗಿ ಬೇರೊಂದು ಡೈಮೆನ್ಷನ್ಗೆ, ಆಯಾಮಕ್ಕೆ ಕರೆದುಕೊಂಡೋಗಿದೆ. ದೈಹಿಕ ಶಕ್ತಿಯ ನಿರ್ವಹಣೆ ಅನ್ನೋದು ಕೇವಲ ಜ್ವರ ಅಥವಾ ರೋಗಗಳನ್ನು ದೂರ ಇಡುವ ಮೆಡಿಕಲ್ ಪ್ರಕ್ರಿಯೆ ಮಾತ್ರ ಅಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ. ಖಂಡಿತ ಅಲ್ಲ. ಈ 6 ಹಂತಗಳು ನಮ್ಗೆ ಕ್ಲಿಯರ್ ಆಗಿ ತೋರಿಸ್ಕೊಡೋದು ಏನಂದ್ರೆ, ನಾವು ಪ್ರತಿದಿನ ಸೇವಿಸುವ ಆಹಾರ, ಉಸಿರಾಡುವ ಗಾಳಿ ಮತ್ತೆ ಮಾಡುವ ಕೆಲಸಗಳಿಂದ ಆ ಉತ್ಪತ್ತಿಯಾಗುವ ರಾಸಾಯನಿಕ ಶಕ್ತಿ ಅಥವಾ ಉಷ್ಣಶಕ್ತಿ ಕೇವಲ ಮಾಂಸಖಂಡಗಳಿಗೆ ಹಾಗೆ ಕರಗಿ ಹೋಗಲ್ಲ. ಅದು ಟ್ರಾನ್ಸ್ಫರ್ ಆಗುತ್ತೆ. ಹೌದು. ಅದು ಆ 72,000 ನಾಡಿಗಳ ಮೂಲಕ ಸಂಚರಿಸಿ ನಮ್ಮ ಚಕ್ರಗಳನ್ನ ತಲುಪಿ ನಮ್ಮ ಪ್ರಜ್ಞೆಯನ್ನ, ಕಾನ್ಷಿಯಸ್ನೆಸ್ ಅನ್ನ ಪ್ರಾಪಂಚಿಕ ಸ್ವಾರ್ಥದಿಂದ ಶುರುಮಾಡಿ ವಿಶ್ವಪ್ರೇಮದವರೆಗೆ ಹೇಗೆ ವಿಸ್ತರಿಸಬಲ್ಲದು ಅನ್ನೋ ನಿಖರವಾದ ವಿಜ್ಞಾನವಿದು. ವಾವ್! ಶಕ್ತಿಯ ಸಮತೋಲನೆ ಕೇವಲ ದೇಹವನ್ನ ಕಾಪಾಡಲ್ಲ, ಅದು ನಮ್ಮ ಆತ್ಮದ ವಿಕಾಸವನ್ನೇ ನಿರ್ಧರಿಸುತ್ತೆ. ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ನಮ್ಮ ವ್ಯಕ್ತಿತ್ವ, ನಮ್ಮ ಸಿಟ್ಟು, ನಾವು ತಗೊಳ್ಳೋ ಜವಾಬ್ದಾರಿಗಳು ಇವೆಲ್ಲ ಕೇವಲ ಗಾಳಿಯಲ್ಲಿ ತೇಲಾಡುವ ಆಲೋಚನೆಗಳಲ್ಲ. ಅವು ನಮ್ಮ ಬೆನ್ನುಹುರಿಯಲ್ಲಿ ಯಾವ ಚಕ್ರ ಆಕ್ಟಿವ್ ಆಗಿದೆ ಅನ್ನೋದರ ನೇರ ರಿಫ್ಲೆಕ್ಷನ್. ಡೆಫಿನೆಟ್ಲಿ. ಈ ಅದ್ಭುತವಾದ ಮಾಹಿತಿಯನ್ನ ಮೆಲುಕು ಹಾಕುತ್ತಾ ನಾನು ಕೇಳುಗರಿಗೆ ಒಂದು ಆಳವಾದ ಮತ್ತು ಸ್ವಲ್ಪ ಪ್ರಚೋದನಾತ್ಮಕವಾದ ಚಿಂತನೆಯನ್ನ ಬಿಟ್ಟು ಹೋಗಲು ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ನೋಡಿ, ಈ ಮೂಲಗಳು ಸ್ಪಷ್ಟವಾಗಿ ಹೇಳುವಂತೆ ನಮ್ಮ ಶಕ್ತಿ ಕೆಳಗಿನಿಂದ ಮೇಲಕ್ಕೆ ಹೋದಾಗ, ಅಂದ್ರೆ ಮೂಲಾಧಾರದಿಂದ ಅನಾಹತಕ್ಕೆ ಚಲಿಸಿದಾಗ, ನಮ್ಮ ಜವಾಬ್ದಾರಿಯ ವ್ಯಾಪ್ತಿ ಸ್ವಾರ್ಥದಿಂದ ಸಮಾಜಮುಖಿಯಾಗಿ ಬೆಳೆಯುತ್ತೆ. ಅಂದ್ರೆ ನಮ್ಮ ಶಕ್ತಿಯ ಲೆವೆಲ್ ನಮ್ಮ ನಡವಳಿಕೆಯನ್ನ ನಿರ್ಧರಿಸುತ್ತೆ, ಅಲ್ವಾ? ಹೌದು, ಲೇಖಕರು ಹೇಳೋದು ಅದೇ. ಆದ್ರೆ ಒಂದ್ಸಲ ಇದರ ವಿರುದ್ಧ ದಿಕ್ಕಿನಲ್ಲಿ ಯೋಚಿಸಿ ನೋಡಿ. ನಾವು ಪ್ರತಿದಿನ ಎದ್ದು ಉದ್ದೇಶಪೂರ್ವಕವಾಗಿ, ಸ್ವಲ್ಪ ಬಲವಂತವಾಗಿ ಆದರೂ ಸರಿ, ಹೆಚ್ಚು ಜವಾಬ್ದಾರಿಯುತವಾಗಿ ಮತ್ತೆ ನಿಸ್ವಾರ್ಥವಾಗಿ ಕೆಲಸ ಮಾಡಕ್ ಶುರು ಮಾಡಿದ್ರೆ ಏನಾಗತ್ತೆ? ಓಹೋ, ರಿವರ್ಸ್ ಪ್ರೊಸೆಸ್. ಹೌದು. ನಾವು ಸಮಾಜದ ಉಳಿತಿಗಾಗಿ ಕೆಲಸ ಮಾಡುವಾಗ ಆ ಒಳ್ಳೆ ಕರ್ಮದಿಂದ ಉತ್ಪತ್ತಿಯಾಗುವ ಪಾಸಿಟಿವ್ ಎನರ್ಜಿ ನಮ್ಮ ದೇಹದ ಕೆಳಮಟ್ಟದಲ್ಲಿ ಸಿಲ್ಕೊಂಡಿರೋ ಶಕ್ತಿಯನ್ನ ಮ್ಯಾಗ್ನೆಟ್ ತರ ಮೇಲಿನ ಚಕ್ರಗಳಿಗೆ ಬಲವಂತವಾಗಿ ಎಳೆಯಬಹುದಾ? ಇದು ನಿಜಕ್ಕೂ ಆಳವಾದ ಪ್ರಶ್ನೆ ಅಲ್ವಾ? ಕೇವಲ ನಮ್ಮ ದೈನಂದಿನ ಆ ಚಿಕ್ಕ ನಿಸ್ವಾರ್ಥ ಸೇವೆಗಳು ನಮ್ಮ ಒಳಗಿನ ಚಕ್ರಗಳ ವಿನ್ಯಾಸವನ್ನೇ ರಿವರ್ಸ್ ಎಂಜಿನಿಯರ್ ಮಾಡಬಹುದೇ? ಒಂದೆಡೆ ಶಕ್ತಿ ನಮ್ಮ ಕರ್ಮವನ್ನು ನಿರ್ಧರಿಸುತ್ತೆ ಅಂತಾರೆ, ಆದರೆ ನಮ್ಮ ನಿರಂತರ ಸತ್ಕರ್ಮಗಳೇ ಆ ಶಕ್ತಿಯನ್ನು ಮೇಲೆತ್ತಿ ನಮ್ಮನ್ನೇ ಬದಲಾಯಿಸಬಲ್ಲದು ಅನ್ನೋದು ಖಂಡಿತ ನಾವು ಯೋಚಿಸಲೇಬೇಕಾದ ವಿಷಯ. ಹೌದು, ನಮ್ಮ ಕರ್ಮವೇ ನಮ್ಮನ್ನ ಉದ್ಧಾರ ಮಾಡಬಲ್ಲದು ಅನ್ನೋದು. ಎಕ್ಸಾಕ್ಟ್ಲಿ. ಈ ಪ್ರಬಲವಾದ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಆಳವಾದ ಸಂವಾದವನ್ನು ಮುಕ್ತಾಯಗೊಳಿಸೋಣ. ಜೈ ಗುರುದೇವ್. ಜೈ ಗುರುದೇವ್.